45 ನಿಮಿಷಗಳ ಮಾತುಕತೆ. ಅದು ಯಾರು? ಎಐಸಿಸಿಯ ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಡುವೆ ಆಗಿರುವಂಥದ್ದು. ಆ ಮಹತ್ವದ ಮಾತುಕತೆ ಒಂದು ದೊಡ್ಡ ಡೀಲ್, ಒಂದು ಒಪ್ಪಂದ ನಡೆದಿರಬಹುದು ಅನ್ನುವ ವಿಚಾರ ಈಗ ಚರ್ಚೆ ಆಗ್ತಿರುವಂಥದ್ದು. ಇದಕ್ಕೆ ಪೂರಕವಾಗಿ 3 ಸಾಕ್ಷಿಗಳು ಆ ಒಂದು ರಹಸ್ಯ ಸಭೆಯಲ್ಲಿ ಸಚಿವರುಗಳು ಭಾಗಿಯಾಗಿದ್ರು. ಅವರು ಕೂಡ ಯಾರು ಅನ್ನೋದು ಮುಖ್ಯ ಆಗತ್ತೆ. ನೀವು ವಿಡಿಯೋದ ಆರಂಭಕ್ಕೂ ಮುಂಚೆ ಒಂದು ಪೇಪರ್ ಕಟಿಂಗ್ ಅನ್ನು ನೋಡುತ್ರಿ. ಆ ಸುದೀರ್ಘ ವಿಶ್ಲೇಷಣೆ ಏನಿದೆ? ಹುಬ್ಬಳ್ಳಿಯಲ್ಲಿ ಈ ಆಶ್ರಯ ಯೋಜನೆಯ ಮನೆಗಳನ್ನ ಹಸ್ತಾಂತರ ಮಾಡುವಂತಹ ಕಾರ್ಯಕ್ರಮ ನಡೀತು. ಆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು. ಆ ಕಾರ್ಯಕ್ರಮ ಮುಗಿದ ಮೇಲೆ ಹುಬ್ಬಳ್ಳಿಯ ಒಂದು ಖಾಸಗಿ ಹೋಟೆಲ್ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸಿದ್ದರಾಮಯ್ಯ ಅವರು ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು, ಮಹದೇವಪ್ಪ ಅವರು, ಜೊತೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರು, ಇಷ್ಟೂ ಜನ ಕೂತು ಸುದೀರ್ಘ 45 ನಿಮಿಷಗಳ ಕಾಲ ಮಾತುಕತೆಯನ್ನ ನಡೆಸಿರುವಂತದ್ದು. ಏನಿರಬಹುದು? 5 ನಿರ್ಣಯಗಳನ್ನ ತಗೊಂಡಿರುವ ಸಾಧ್ಯತೆಗಳಿದೆ ಅನ್ನೋದು ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ಸಂಗತಿ. ಮುಖ್ಯಮಂತ್ರಿಯ ಬದಲಾವಣೆ ಸುಲಭ ಅಲ್ಲ, ಅಹಿಂದ ನಾಯಕತ್ವ ಇರಬೇಕು ಅನ್ನುವಂಥದ್ದು ಅಷ್ಟು 5 ಜನರ ಒಂದು ಒಕ್ಕರ್ಲಿನ ಧ್ವನಿಯಾಗಿತ್ತು, ಅಭಿಪ್ರಾಯ ಆಗಿತ್ತು. ಒಂದು ವೇಳೆ ಮುಖ್ಯಮಂತ್ರಿಯ ಬದಲಾವಣೆಯೇ ಆಗೋದೇ ಆದ್ರೆ ಅಲ್ಲಿ ದಲಿತರೊಬ್ಬರು ಬಂದು ಕೂರ್ತಾರೆ ಆ ಜಾಗಕ್ಕೆ, ಖರ್ಗೆ ಅವರು ಮುಂಚೂಣಿಯಲ್ಲಿರ್ತಾರೆ ಅನ್ನುವಂಥದ್ದು ಈ ಮಹತ್ವದ 45 ನಿಮಿಷಗಳ ಮಾತುಕತೆ ಮತ್ತು ಅಲ್ಲಿ ನಡೆದಂತಹ ಡೀಲ್ನ ಒಪ್ಪಂದದ ಒಂದು ಮೂಲ ವಿಚಾರ ಆಗಿತ್ತು. ಇನ್ನು ಎರಡನೇ ವಿಚಾರಕ್ಕೆ ಬಂದ್ರೆ, ಎರಡನೇ ನಿರ್ಧಾರ ಅಂತ ಬಂದ್ರೆ, ಅದು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ, ಎಸ್ಟಿ ಸಮಾಜದ ನಾಯಕರಿಗೆ ಅಥವಾ ಲಿಂಗಾಯತ ಸಮಾಜದ ನಾಯಕರಿಗೆ ಸಿಗುವ ರೀತಿಯಲ್ಲಿ ನೋಡಿಕೊಳ್ಳುವ ಒಂದು ರಣತಂತ್ರವನ್ನ ಈಗ ಅಹಿಂದ ನಾಯಕತ್ವ ಹೊಂದಿರುವಂತಹ ಬಣ ಚರ್ಚೆ ಮಾಡ್ತಿದೆ, ಪಾನ್ ಮೂವ್ ಮಾಡ್ತಿದೆ. ಇನ್ನು ಮೂರನೆಯ ನಿರ್ಧಾರ ಅಂತ ಬಂದ್ರೆ, ಈ 2028ರ ತನಕ ಮತ್ತು 2028ರ ನಂತರವೂ ಕೂಡ ಅಹಿಂದ ಸರ್ಕಾರವೇ ರಾಜ್ಯದಲ್ಲಿ ಬರಬೇಕು. ಜಾತಿ ಗಣತಿಯ ಚರ್ಚೆಗಳ ನಂತರ ಏನು ಸೋರಿಕೆಯಾದ ಜಾತಿ ಗಣತಿಯ ಲೆಕ್ಕಾಚಾರಗಳು ಕಿವಿಗೆ ಬಿದ್ದ ಮೇಲೆ ಇನ್ನು ಹಳೆಯ ಕಥೆಗಳು ನಡೆಯೋದಿಲ್ಲ, ಹಳೆಯ ನಾಯಕತ್ವಗಳು ನಡೆಯೋದಿಲ್ಲ. ಇನ್ನು ಮುಂದೆ ಅಹಿಂದ ಸರ್ಕಾರ, ಅಹಿಂದ ನಾಯಕತ್ವದಲ್ಲೇ ಮುಂದುವರಿಯುತ್ತೆ ರಾಜ್ಯದಲ್ಲಿ, ಯಾವುದೇ ಪಕ್ಷ ಇರಬಹುದು. ಆದ್ರೆ ಅಹಿಂದ ಪೂರ್ಣವಾಗಿ ಕಾಣುವಂಥದ್ದು ಅದು ಕಾಂಗ್ರೆಸ್ ಪಕ್ಷದಲ್ಲಿ. ಎಲ್ಲೋ ಒಂದು ಕಡೆ ಇನ್ನು ಮುಂದೆ 2028ಕ್ಕೂ ಕೂಡ ಸರಳ ಬಹುಮತವನ್ನ ಕಾಂಗ್ರೆಸ್ ಪಡೆಯುವ ನಿಟ್ಟಿನಲ್ಲಿ ಈ ಎಲ್ಲ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮಾಜದ ನಾಯಕರು ಒಗ್ಗಟ್ಟಾಗಿ ಸಾಕ್ತಾರೆ ಅನ್ನುವಂತಹ ಮುನ್ಸೂಚನೆ ಸಿಕ್ತಿರುವಂತದ್ದು. ಇನ್ನು 4 ಮತ್ತು 5ನೇದು ಅಹಿಂದ ಡಿಸಿಎಂಗಳ ಲೆಕ್ಕ ಕೂಡ ಈಗ ಕೇಳಿ ಬರ್ತಿರುವಂತದ್ದು. ಒಂದು ವೇಳೆ ಸಿದ್ದರಾಮಯ್ಯ ಅವರೇ ಸಿಎಂ ಸ್ಥಾನದಿಂದ ಕೆಳಗೆ ಇಳಿತಾರೆ ಅಂದ್ರೆ ಅಲ್ಲಿಗೆ ದಲಿತ ಸಮಾಜದ ಮುಖಂಡರು ಫಸ್ಟ್ ಟೈಮ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು 4 ಅಥವಾ 3 ಜನ ಉಪಮುಖ್ಯಮಂತ್ರಿಗಳು, ಅಲ್ಲೂ ಕೂಡ ಅಹಿಂದ ಸೂತ್ರ ಮುಂದುವರಿಯುತ್ತೆ. ಒಂದು ಹಿಂದುಳಿದ, ಒಂದು ಎಸ್ಟಿ ಸಮಾಜ ಮತ್ತು ಅಲ್ಪಸಂಖ್ಯಾತ ಸಮಾಜಕ್ಕೆ ಅಥವಾ ಲಿಂಗಾಯತ ಸಮಾಜ ಅಥವಾ ಒಕ್ಕಲಿಗ ಸಮಾಜಕ್ಕೆ ಡಿಸಿಎಂ ಪೋಸ್ಟ್ಗಳು ಸಿಗುವ ರೀತಿಯಲ್ಲಿ ಒಂದು ಚೌಕಟ್ಟು ನಡೆದಿರುವಂತದ್ದು. ಒಂದು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರ, ಅಧಿಕಾರ ಹಂಚಿಕೆಯ ಚರ್ಚೆಗಳು ನಡೆದಿರುವಂತದ್ದು ಈಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನ ಸೃಷ್ಟಿಸ್ತಿದೆ. ಕುರ್ಚಿ ಕದನ ನಡೀತಿದೆ. ಆ ಕದನದ ಕುತೂಹಲ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಈಗ 45 ನಿಮಿಷಗಳಲ್ಲಿ ಏನೇನ್ ಚರ್ಚೆಗಳಾಗಿರಬಹುದು, ಏನೆಲ್ಲ ಮಾತಾಡಿರಬಹುದು, ಹೇಳಿ ಕೇಳಿ ಎಲ್ಲರೂ ಅಹಿಂದ ನಾಯಕರೇ ಅಲ್ಲಿ ಕೂತಿದ್ದಂತವ್ರು. ಏನಾಗಬಹುದು ಮುಂದೆ? ಯಾಕಂದ್ರೆ DK ಸುರೇಶ್ ಅವರು ಹೇಳಿದ್ರು, ತಾಳ್ಮೆ ಕೂಡ ಜಾಸ್ತಿ ದಿನ ಇರೋದಿಲ್ಲ, ತಾಳ್ಮೆಯ ಕಟ್ಟೆ ಹೊಡೆದ್ರೆ ಏನ್ ಬೇಕಾದ್ರೂ ಆಗುತ್ತೆ ಅಂತ. ಈಗ ಏನಾಗಬಹುದು? ದಾವೋಸ್ನಿಂದ DK ಶಿವಕುಮಾರ್ ಅವರು ಬಂದಿದ್ದಾರೆ. ಈ ಮೀಟಿಂಗ್ ನ ವಿಚಾರಗಳನ್ನ ಕೇಳಿನೇ ದಂಗಾಗಿ ಹೋಗಿದ್ದಾರೆ. ಆದಾಗ್ಯೂ ಇನ್ನೂ ಅವರು ಸಹನೆಯಿಂದ ವರ್ತಿಸುವ ದಿನಗಳು ಕಮ್ಮಿ. ಆ ನಂತರದಲ್ಲಿ ಅವರ ಬಂಡಾಯ, ದಂಗೆ, ಕ್ರಾಂತಿ ಏನಿದೆ ಅದು ಗೋಚರ ಆಗಬೇಕಿದೆ. ಅವರ ಜೊತೆಗೆ ನಿಲ್ಲುವ ಶಾಸಕರ ಸಂಖ್ಯೆಯ ಆಧಾರದ ಮೇಲೆ ಅವರ ಕ್ರಾಂತಿ ದಂಗೆಗಳಿರುತ್ತೆ. ಆದ್ರೆ
28ರ ತನಕವೂ ಅಹಿಂದ ಸರ್ಕಾರ, 28ರ ನಂತರವೂ ಕೂಡ ಅಹಿಂದ ಸರ್ಕಾರ ಅನ್ನುವಂತಹ ಈ ಮಹಾಮುತ್ಸದಿಗಳ ಮಾತುಕತೆ ಇದೆಯಲ್ಲ, ಇದು ರಾಜಕಾರಣದ ದಿಕ್ಕು ದೆಸೆಗಳನ್ನ ಬದಲಿಸಲಿದೆ. ನೀವೇನಂತೀರಾ? ಕಮೆಂಟ್ ಮಾಡಿ.